ಇಲ್ಲಿವರೆಗೂ ಕ್ಯಾಪ್ಟನ್ ರುಷಿಕಾ ಅವರು ಹೆಡ್ಸೆಟ್ ಧರಿಸಿರುವುದಿಲ್ಲ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ B737 ಮ್ಯಾನ್ಯುವಲ್ SOP ಪ್ರಕಾರ ಈ ಪ್ರಕ್ರಿಯೆ ಮಂಗಳೂರಿಂದ 250 ಕಿಲೋಮೀಟರ್ ದೂರದಲ್ಲೇ ಇರುವಾಗ ಪ್ರಾರಂಭಿಸಬೇಕಾಗಿತ್ತು. ಹಾಗೂ ಹೆಡ್ಸೆಟ್ ವಿಷಯ ಬಂದಾಗ ಟೇಕ್ ಆಫ್ಗೂ ಮುಂಚೆ ಪ್ರೀ ಫ್ಲೈಟ್ ಚೆಕ್ ಲಿಸ್ಟಿಂದ ಹಿಡಿದು ಟಾಪ್ ಆಫ್ ಕ್ಲೈಂಬ್ ಅಂದರೆ ಕ್ರೂಸಿಂಗ್ ಆಟಿಟ್ಯೂಡ್ ರೀಚ್ ಆಗೋವರೆಗೂ ಹಾಗೂ ಫ್ಲೈಟ್ ಲ್ಯಾಂಡಿಂಗ್ಗೆ ಅಂತ ಡಿಸೆಂಟ್ ಶುರು ಆಗೋ ಮುಂಚೆಯಿಂದ ಹಿಡಿದು ಲ್ಯಾಂಡ್ ಆಗಿ ಸೆಕ್ಯೂರ್ ಚೆಕ್ ಲಿಸ್ಟ್ ಮುಗಿಯೋವರೆಗೂ ಹೆಡ್ಸೆಟ್ ಧರಿಸಿರಲೇಬೇಕು ಅನ್ನೋ ಮ್ಯಾಂಡೇಟ್ ಇದೆ. ಆದರೆ ಇಲ್ಲಿ 5 ಗಂಟೆ 52 ನಿಮಿಷಕ್ಕೆ ಕ್ಯಾಪ್ಟನ್ ಹೆಡ್ಸೆಟ್ ಧರಿಸ್ತಾರೆ. ಅಂದರೆ ಆಕ್ಸಿಡೆಂಟ್ ಆಗೋ ಸರಿಯಾಗಿ 13 ನಿಮಿಷಗಳ ಮುಂಚೆವರೆಗೂ ಹೆಡ್ಸೆಟ್ ಧರಿಸಿರುವುದೇ ಇಲ್ಲ. 5 ಗಂಟೆ 55 ನಿಮಿಷ 3 ಸೆಕೆಂಡ್ಗೆ ಫ್ಲೈಟ್ ATC ಟವರ್ನೊಂದಿಗೆ ಸಂಪರ್ಕ ಸ್ಥಾಪಿಸುತ್ತೆ. ATC DME ಆರ್ಕ್ ಸೇರಲು ಸಲಹೆ ನೀಡುತ್ತಾರೆ. ಸರಿಯಾಗಿ 5 ಗಂಟೆ 57 ನಿಮಿಷ 42 ಸೆಕೆಂಡ್ಗೆ ಫಸ್ಟ್ ಆಫೀಸರ್ DME ಆರ್ಕನ್ನು ಸೇರಿಕೊಂಡಿರುವುದನ್ನು